ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಿವಾಗ ಫಿಲಿಡೆಲ್ಫಿಯಾದಲ್ಲಿ ಇದ್ದೀನಿ. ಸೊ ಡೇ 1 ಇನ್ನು ಆ್ಯಕ್ಚುಲಿ 4 nights ಇಲ್ಲಿರ್ತೀನಿ. ಹೋಲ್ಡ್ ಆನ್, ಥರ್ಸ್ಡೇ ನೈಟ್, ಫ್ರೈಡೇ ನೈಟ್, ಸ್ಯಾಟರ್ಡೇ ನೈಟ್, ಸಂಡೇ ನೈಟ್. ಸೊ 4 nights ಇರ್ತೀನಿ. ನಾನು ಮದುವೆಗೆ ಬಂದಿರೋದು. ಆ್ಯಕ್ಚುಲಿ ನನ್ನ ಫಸ್ಟ್ ವೈಟ್ ವೆಡ್ಡಿಂಗಿಗೆ ಬಂದಿದ್ದೀನಿ. ಸಖತ್ ಸುಸ್ತಾಗ್ತಿದೆ ನನಗೆ. ಯಾಕಂದರೆ ಏನಾಯ್ತು ಗೊತ್ತಾ, ನಿನ್ನೆ ಆ್ಯಕ್ಚುಲಾಗಿ ಫ್ಲೈಟ್ ಇದ್ದಿದ್ದು 9:45ಗೆ, 1 hour ಡಿಲೇ ಆಯಿತು. 10:45 ಆಯಿತು. ಯಾಕೆ ಡಿಲೇ ಆಯಿತು ಅಂತಂದರೆ ಸೋಫನಿ ಆಯಿತಾ, ಯಾರೋ ಒಬ್ಬರು ಕುಡಿದ್ಬಿಟ್ಟು ಹೈಯಾಗಿ ಅವರಿಗೆ ಮೂವ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಅನ್ಫಾರ್ಚುನೇಟ್ಲಿ ತುಂಬ ಲೇಟ್ ಆಯಿತು. ಮತ್ತು ಫ್ಲೈಟ್ ಎಷ್ಟೊತ್ತಿಗೆ ಗೊತ್ತಾ ಟೇಕ್ ಆಫ್ ಮಾಡಿತ್ತು? 12:10. ಓ ಮೈ ಗಾಡ್, ಟ್ರಸ್ಟ್ ಮೀ. ಆಮೇಲೆ ಹೋಟೆಲಿಗೆ ಬಂದರೆ ಅದೇನೋ ಆಡಿಟ್ ಆಗ್ತಿತ್ತು ಮಧ್ಯರಾತ್ರಿ. ಲೈಕ್ ಫಾರ್ ರಿಯಲ್, ಏನೋ ಹೋಗಲಿ ಬಿಡಿ. ಸ್ವಲ್ಪ ಕಮ್ಮಿ ಮಲ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬ್ಯಾಂಗ್ಳೂರ್ ಕೆಫೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ. ಸೊ ಬ್ರಂಚ್ ಅಂತ ಹೇಳೋಕ್ಕೂ ಆಗಲ್ಲ, ಇದು ಲಂಚೇ ಆಗ್ತಿದೆ. ಮೇ ಬಿ ಲಂಚ್ ಏನಾದ್ರು ಅಂದ್ಕೊಳ್ಳಿ. 1:12 ಇವಾಗ ಕರೆಕ್ಟ್. ನಾವು ಎಲ್ಲ ಕಿವಿ ಇದೆಲ್ಲ ಎತ್ತು ಬಿಸಾಕಿದ್ದೆ. ನಂಗೆ ಅಷ್ಟು ಕೋಪ ಬರ್ತಿತ್ತು. ಆಮೇಲೆ ತೆಗ್ದು ಹಾಕಿದ್ದೀನಿ. ಸೊ ಇವಾಗ ಏನು ಹಾಕೊಂಡು ಹೋಗಲ್ಲ. ಎನಿವೆ ಇಷ್ಟೇ, ಸಿಂಪಲ್. ಆ್ಯಂಡ್ ಸಖತ್ತಾಗಿದೆ ವೆದರು, ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಮೈ ರೂಮ್ ಗಾಯ್ಸ್. ಇಷ್ಟೇ. ಬಂದ್ಬಿಟ್ಟು ಇದು ನಾನು ಅಂದ್ಕೊಂಡೆ ಕರ್ಲ್ ಮಾಡೋಣ ಹಾಗೆ ಹೀಗೆ ಅಂತ. ಬಟ್ ನೋ, ನನಗೆ ಕರ್ಲ್ ತುಂಬ ಇಷ್ಟ. ಯಾರ್ಯಾರಿಗೆ ಕರ್ಲ್ ಇಷ್ಟ ಪ್ಲೀಸ್ ಹೇಳಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಇವಾಗ ಒಂದು ನಿಮಿಷ ಹೇಳಿ, ಇದನ್ನು ಹೀಗೆ ಬಿಡ್ಲಾ ಅಥವಾ ಇದನ್ನು ಹಿಂಗೆ ಹಾಕ್ಕೊಳ್ಳ? ಏನು ಮಾಡಲಿ? ಹಿಂಗೆ ಹಾಕ್ಕೊಳ್ಳ? ಏನೋ ಒಂದು ಮಾಡ್ತೀನಿ, ನೋ ವರಿ. ಇದು ನನ್ನ ಫ್ರೆಂಡು ದಿವ್ಯಾ ಅಂತ ಕೊಟ್ಟಿದ್ದು. ಇದು ಅವಳು ಮಾಡಿಕೊಟ್ಟಿದ್ದು, ದಿವ್ಯಾ ತಲ್ತುಂಬಡೆ ಅಂತ. ಥ್ಯಾಂಕ್ ಯು ದಿವಿ. ಆಮೇಲೆ ಇನ್ನೇನಿಲ್ಲ ಗೈಸ್, ಹೊರಟೆ ನಾನು ಇವಾಗ. ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ಬಂದಿರೋದು. ಮತ್ತು ನಾಳೆ ಮದುವೆ ಇರೋದು. ಇವತ್ತಿಂದು ಡಿಫ್ರೆಂಟ್ ಬ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ತುಂಬ ಸಾರಿ ಆಯಿತಾ, ನಾನು ಏನು ಮಾಡೋಕ್ಕಾಗಿಲ್ಲ ಮುಂಚೆ. ಐ ಆಮ್ ರಿಯಲಿ ಸಾರಿ ಗೈಸ್. ವ್ಲಾಗು ಮಾಡಿಲ್ಲ, ಮಾಡಿದ್ದು ಹಳೇದನ್ನ ಎಡಿಟು ಮಾಡಿಲ್ಲ. ಬೀನ್ ಲೇಝಿ, ಸಾರಿ. ಅದಾದಮೇಲೆ ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿಲ್ಲ, ಪ್ಲೀಸ್ ಮಾಡಿ ನೋಡಿ ಆಯಿತಾ. ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಿದ್ದೀರಾ, ಪ್ಲೀಸ್ ಮಾಡಿ ನೋಡಿ. ಅದಾದಮೇಲೆ ಇನ್ನೇನು ಹೇಳಬೇಕಂತಂದರೆ, ಇವಾಗ ಏನೇನು ತಿಂತೀನಿ ಅಂತ ತೋರಿಸ್ತೀನಿ ಆಯಿತಾ. ಎಷ್ಟೊಂದು ದಿವಸ ಆಯಿತು ನಾನು ನೋಡ್ತಾ ಇದ್ದೆ ಮೆನ್ಯೂದಲ್ಲಿ, ಏನೇನೋ ಇತ್ತು ಬ್ಯಾಂಗ್ಳೂರ್ದು. ಪುಡಿ ದೋಸೆ, ಪುಡಿ ಇಡ್ಲಿ ಎಲ್ಲ ತಿಂತೀನಿ. ದುಮ್ಮುಗಾದ್ರೂ ಪರವಾಗಿಲ್ಲ, ಒಂದೇ ಲೈಫ್, ಓಕೆನಾ? ಕಿವಿ ಏನೂ ಇಟ್ಕೊಂಡಿಲ್ಲ, ಇಟ್ಸ್ ಓಕೆ ಐ ಗೆಸ್. ಎನಿವೆ ಗೈಸ್, ಐಲ್ ಸಿ ಯು, ಬೈ ಬಾಯ್. ಓಕೆ, ಲೆಟ್ಸ್ ಗೋ ಗೈಸ್. ಇದೇ ಹೋಟೆಲೆಲ್ಲ ಇದ್ದಿದ್ದು, ಚೆನ್ನಾಗಿತ್ತು, ತುಂಬ ಕಾಮ್ ಇತ್ತು. ಲಿಟ್ರಲಿ ಹೇಳ್ತೀನಲ್ಲ, ಎಂಥ ಮಳೆ ಬರ್ತಿತ್ತು ಅಂದರೆ ನಾನು ಎಷ್ಟೊಂದು ಅಂದ್ಕೊಂಡೆ, ಅದು ಎಂಜಾಯ್ ಮಾಡೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅಲ್ಲಿ ಟ್ರೆಕ್ಕಿಂಗ್ ಇತ್ತು ಅಂತೆಲ್ಲ. ಬಟ್ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ಟಿದ್ದೀರ, ಏನು ಕತೆ ಅಲ್ವಾ? ನಾವೆಲ್ಲ ಅಂದ್ಕೊಂಡಿದ್ದು. ಎನಿವೆ ತುಂಬ ಲೇಟಾಗಿತ್ತು, ಹೋಗ್ತಾ ಇದ್ದೀನಿ. ಆಮೇಲೆ ಏನೇನೋ ತಿನ್ನಬೇಕು ಅಂತ ಅನಿಸ್ತಿತ್ತು ಗೊತ್ತಾ ನನಗೆ. ನೋಡಿದ್ದೆಲ್ಲ ತಿನ್ನಬೇಕು ಅನಿಸ್ತು. ಸೊ ಲೆಟ್ಸ್ ಗೋ. ದಿಸ್ ಈಸ್ ದ ಇದು ಹೋಟೆಲಿಂದ ಹೊರಗೆ ಬಂದರೆ ಆಯಿತಾ. ನಾನು ಕ್ಲೀನಾಗಿ ತೋರಿಸ್ತೀನಿ ಗಾಯ್ಸ್, ಓಕೆನಾ? ಹೆಂಗಿದೆ ವೆದರ್? ಅಂತೂ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ. ನಮ್ಮ ಶಿವಮೊಗ್ಗ ಬೆಂಗಳೂರು ಥರ ಇದೆ ವೆದರು. ಫಿಲಡೆಲ್ಫಿಯಾ ಗಾಯ್ಸ್, ಹೆಂಗಿದೆ? ಚೆನ್ನಾಗಿದೆಯಾ ನೋಡಿ. ಸೇಮ್ ನಮ್ಮ ಶಿವಮೊಗ್ಗ ಕಾಡಿದೆಯಲ್ಲ ಹೊರಗಡೆ, ಹೀಗೆ ಸಾಗರದ ರೋಡಿಗೆ ಹೋದರೆ, ಸಾಗರ ಪ್ಲಸ್ ನಮ್ಮ ತೀರ್ಥಹಳ್ಳಿ ರೋಡಿಗೆ ಹೋದರೆ ಹಾಗೆ ಇದೆ. ಚೆನ್ನಾಗಿದೆಯಾ? ಎಂಜಾಯ್ ಮಾಡಿ ಆಯಿತಾ. ಇದು ಇವಾಗ ಆ್ಯಕ್ಚುಲಿ ನನ್ನ ಹೋಟೆಲ್ ಬಂದುಬಿಟ್ಟು ಏರ್ಪೋರ್ಟ್ ಪಕ್ಕನೇ ಇರೋದಾಯ್ತಾ. ಸೊ ಇವಾಗ ಟೇಕ್ ಆಫ್ ಮಾಡಿದೆ. ಆಮೇಲೆ ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವಾಗ ಒಂದು ನೋಡಿ, ಕಾಣಿಸ್ತಿದ್ಯಾ? ನನಗೆ ಮಾತ್ರ ಕಾಣಿಸ್ತಿದ್ದೀನಪ್ಪ, ಇಲ್ಲ ಕಾಣಿಸ್ತಿದೆ ನಿಮಗೂ ಕೂಡ. ರೈಟ್, ಎಷ್ಟು ಕ್ಯೂಟ್ ಇದೆ. ಅಲ್ಲಿ ಸ್ಕೈಲೈನ್ ಕಾಣ್ತಾ ಇದೆ ನನಗೆ. ಪಾಪ ನಿಮಗೆ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಿಮಗೂ ಕಾಣ್ತಾ ಇರುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡೋದು ನೋಡಿದ್ರೆ. ಚೆನ್ನಾಗಿದೆ. ಯಾವುದೇ ಸ್ಟೇಟಿಗೆ ಹೋದರೂ ಫಸ್ಟ್ ಟೈಮ್ ಹೋದಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ಅದು ಸ್ಟೇಡಿಯಮ್ಮು. ನಿಮಗೆ ಎಷ್ಟಾಗುತ್ತೋ ಝೂಮ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ಇಲ್ಲಿದು ಅಮೇರಿಕನ್ ಫುಟ್ಬಾಲ್ದು ಟೀಮ್ ಅಲ್ಲಿ ಜಾಸ್ತಿ ಆಡ್ತಾರೆ. ಈಗಲ್ಸ್, ಫಿಲಿಡೆಲ್ಫಿಯಾ ಈಗಲ್ಸ್ ಅನ್ಸುತ್ತೆ, ಅವ್ರು ಆಡ್ತಾರಲ್ಲಿ. ಚೆನ್ನಾಗಿದೆ ಗೇಮ್ ಮಾತ್ರ.
ಚೆನ್ನಾಗಿದೆಯಾ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಇದೇ ಫಿಫಾ ವರ್ಲ್ಡ್ ಕಪ್ ಬೇರೆ ನಡೆಯುತ್ತಲ್ಲ ಇವಾಗ. ಇಲ್ಲಿ ಬಾಸ್ಕೆಟ್ಬಾಲ್ದು ಇದೆ, ತೋರ್ಸೋಕ್ಕಾಗಲ್ಲ ಗಾಯ್ಸ್, ಕ್ಲೀನಾಗೆ ಕಾಣಿಸಲ್ಲ, ಸಾರಿ. ಬಟ್ ಇದು ಬಂದ್ಬಿಟ್ಟು ನೋಡಿ, ಇಲ್ಲ ಇವಾಗ ಚೆನ್ನಾಗೆ, ಇವಾಗ ಜೂನ್ 11 ಅನಿಸುತ್ತೆ ಫಿಫಾ ಸ್ಟಾರ್ಟ್ ಆಗೋದು. ಚೆನ್ನಾಗಿದೆಯಾ ನೋಡಿ. ನಾನು ಇದೇ ಫಸ್ಟಲ್ಲ ಇಲ್ಲಿಗೆ ಬರ್ತಿರೋದು, ನನಗೂ ಚೆನ್ನಾಗಿ ಅನಿಸ್ತಿದೆ. ತುಂಬ ಕಾಮ್ ಇದೆ ಮಾತ್ರ, ತುಂಬ ಕಾಮ್. ಎಷ್ಟು ಚೆನ್ನಾಗಿದೆಲ್ಲ ಈ ರೋಡು, ವಾವ್. ಇದೇ ಥರ ಇಲ್ಲೆಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್ ಫ್ಲೋರಿಡಾನೇ ಬೇರೆ ಥರ. ಬಟ್ ಇಲ್ಲಿಂದು ಏನಪ್ಪ ಇದು ಚರ್ಚ್ ಅನ್ಸುತ್ತೆ, ಎಷ್ಟು ಬ್ಯೂಟಿಫುಲ್, ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ಹೋಗ್ತಾ ಇದ್ದೀನಿ ನಾನು ಬೆಂಗಳೂರು ಕೆಫೆಗೆ, ತೋರಿಸ್ತೀನಿ ನಿಮಗೆ ನಾನು. ಇದೆ ಚೆನ್ನಾಗಿದೆ ಒಳಗಡೆ, ಇದೆ ಚೆನ್ನಾಗಿದೆ ಅಲ್ಲ, ವಾವ್ ನೋಡಿ, ಬ್ಯೂಟಿಫುಲ್. ಆ್ಯಕ್ಚುಲಿ ನಾನು ತುಂಬ ಸಣ್ಣಕ್ಕಿದೆ ಅಂತ ಅಂದ್ಕೊಂಡೆ, ಹೊರಗಿಂದ ಇಷ್ಟೇ ಕಾಣ್ತಿರೋದು, ಅದಕ್ಕೋಸ್ಕರ ನಾನು ಅಂದೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಇವಾಗ ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಏನೇನು ತೊಗೊತೀನಿ ಹೇಳ್ತೀನಿ. ಹೇಗಿದೆ, ಚೆನ್ನಾಗಿದೆಯಾ? ಇವಾಗ ಓನರ್ ಜೊತೆ ಮಾತಾಡಿದೆ, ಅವರು ಬ್ಯಾಂಗ್ಳೂರು ಚಾಮರಾಜನಗರ ಅಂದರು, ಗೊತ್ತಿಲ್ಲ, JP ನಗರ್ ಅಂದರು. ನಾನಂದೆ ನಾನು ಶಿವಮೊಗ್ಗದವಳು ಅಂತ. ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಯಾರೂ ಇಲ್ಲ ಇನ್ನು, ಎಲ್ಲರೂ ಮಲ್ಕೊಂಡಿರ್ಬೇಕು ಚಳಿಗೆ. ಏನು ಗೊತ್ತಾ, ಇವಾಗ ನಾನೇನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಮಸಾಲೆ ಪೂರಿ ಮತ್ತು ತಟ್ಟೆ ಇಡ್ಲಿಲಿ ಗೀ ಪೊಡಿ ತಟ್ಟೆ ಇಡ್ಲಿ ಆಯಿತಾ, ಮತ್ತು ಚಿತ್ರಾನ್ನ, ಲೆಮನ್ ರೈಸ್, ಅಷ್ಟು ಸದ್ಯಕ್ಕೆ. ಆಮೇಲೆ ನನ್ನ ತಲೆಯಲ್ಲಿದೆ ಬಿಸಿಬೇಳೆ ಬಾತ್ ಎಲ್ಲ ತಿನ್ನಬೇಕು ಅಂತ. ನೋಡೋಣ ಏನೇನು ತಿಂತೀನಿ ಅಂತ ತೋರಿಸ್ತೀನಿ, ಓಕೆನಾ? ಇಲ್ಲಿ ಎಷ್ಟೊಂದು ಖಾಲಿ ಇದೆ, ಪರ್ಫೆಕ್ಟ್ ಅಲ್ಲ ಮಾತ್ರ. ಇಲ್ಲೇ ನಾನು ಕೂತ್ಕೊಂಡಿದ್ದೀನಿ, ನನ್ನ ನೀರು. ಆಲ್ರೈಟ್ ಗಾಯ್ಸ್, ಮಸಾಲ ಪೂರಿ ನೋಡೋಣ ನಮ್ಮ ಬೆಂಗಳೂರು ಥರ ಇದೆಯಾ, ಶಿವಮೊಗ್ಗ ಥರ ಇದೆಯಾ ಅಂತ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಏನಂತಾರೆ ಆ ಲಿಕ್ವಿಡ್ ಫಾರ್ಮ್ ಇರುತ್ತಲ್ಲ ಮಸಾಲ ಪುರಿಯಲ್ಲಿ, ಅದಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ನು ಇಷ್ಟಂತೂ ಇದ್ದಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಹೆಂಗೆ ಗೊತ್ತಾ, ಮಸಾಲ ಪುರಿ ಸ್ವಲ್ಪ ತಿಂದಾಯಿತು, ಹಾಗೆ ತೊಗೊಂಡೋಗ್ತೀನಿ ವಾಪಸ್ಸು ಹೋಟೆಲ್ಗೆ. ಇವಾಗ ಬಂತು ಪುರಿ ಇಡ್ಲಿ, ತಟ್ಟೆ ಇಡ್ಲಿ, ಇದನ್ನು ಎಷ್ಟಾಗುತ್ತೋ ಅಷ್ಟು ತಿನ್ನೋದು. ಆಮೇಲೆ ಟು ಬಿ ಆನೆಸ್ಟ್, ಇದು ಲೆಮನ್ ರೈಸ್ ಟೇಸ್ಟ್ ಮಾಡಿದೆ, ಓಕೆ ಇದೆ. ಬಟ್ ಇದನ್ನೊಂದು ಟೇಸ್ಟ್ ಮಾಡ್ತೀನಿ ಇವಾಗ. ಪುರಿ ಇಡ್ಲಿ ಜೊತೆ ಸಾಂಬಾರು ಮತ್ತು ಪಲ್ಯ, ಈ ಥರ ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಗೈಸ್, ಹಾಗೆ ತಿನ್ನೋಡ್ದಾ. ಚೆನ್ನಾಗಿದೆ. ಅಫ್ಕೋರ್ಸ್ ಅಲ್ಲಿ ಥರ ಅಂತ ಅಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ಗುಡ್, ಸಕ್ಕ ಸ್ಪಾಂಜಿ, ಚೆನ್ನಾಗಿದೆ. ಈ ಟೊಮೆಟೊ ಚಟ್ನಿ ಒಂದು ತಿಂದು ನೋಡ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಇವಾಗ ತಿಂತೀನಿ ನಾನು, ಮತ್ತೆ ಸಿಗ್ತೀನಿ, ಓಕೆನಾ? ಒಂದು ಇಷ್ಟು ತಿಂದೆ, ಇವಾಗ ನಿಮಗೆ ತೋರಿಸೋಣ ಅಂತ. ಇದು ಟೊಮೆಟೊ ಚಟ್ನಿ ಮತ್ತು ಕೊಕೊನಟ್, ಸಾಂಬಾರು ಮತ್ತು ಪಲ್ಯ, ಮತ್ತು ಇದೊಂದು ಚಟ್ನಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಮತ್ತು ಇದು ಚಿತ್ರಾನ್ನ. ಓಕೆ ಗಾಯ್ಸ್, ಹೊರಗಡೆ ಹಿಂಗಿದೆ, ಎಂಟ್ರಿ ಆಗ್ತಿದ್ದಂಗೆ ಹೀಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಮಾತ್ರ. ಫುಡ್ ವಾಸ್ ರಿಯಲಿ ಗುಡ್. ಯಾರಾದರೂ ಫಿಲಿಡೆಲ್ಫಿಯಾಗೆ ಬರ್ತಾಯಿದ್ರೆ ಒಂದು
ಏರ್ಪೋರ್ಟಿಂದ ಒಂದು 20 ಮಿನಿಟ್ಸ್ ಇರ್ಬೋದೇನಪ್ಪ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಪಾನಿಪುರಿ ಮೆಮೊರೀಸ್ ಅಂತೆ. ಏನೇನಿದೆ ಅಂತ ಮಸಾಲೆ ಪುರಿ ಇದೆ, ಸಮೋಸ, ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಇದೆ. ಇಲ್ಲಿ ಆರ್ಡ್ರ್ ಮಾಡ್ಬೋದು. ಹೊಟ್ಟೆ ತುಂಬಿತು, ಚೆನ್ನಾಗಿ ತುಂಬಿತು. ನೋಡೋಣ ಇವಾಗ ಹೋಗೋದು. ಹೇಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಿ ನೋಡೋದು. ಓಕೆ ಗಾಯ್ಸ್, ನಾನಿವಾಗ ಇಂಡಿಪೆಂಡೆನ್ಸ್ ಹಾಲ್ ಅಂತ ಇದೆ ಫಿಲಡೆಲ್ಫಿಯಾದಲ್ಲಿ, ಹಿಸ್ಟಾರಿಕ್ ಪ್ಲೇಸ್ ಅದು. ನಾನು ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೂ ಹೇಗಿದೆ ಅಂತ, ಆಯಿತಾ? ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ, ಬ್ಯೂಟಿಫುಲ್. ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ ಇವಾಗ, ಎಕ್ಸಿಟ್ ಟು 6th ಸ್ಟ್ರೀಟ್. ಇದು ಇಂಡಿಪೆಂಡೆನ್ಸ್ ಬಿಯರ್ ಗಾರ್ಡನ್ ಅಂತ ಫಿಲಡೆಲ್ಫಿಯಾದಲ್ಲಿದೆ. ಆಮೇಲೆ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ, ನೋಡೋಣ. ಹತ್ತಿರ ಹೋದ್ಮೇಲೆ ತೋರಿಸ್ತೀನಿ ಏನೇನು ಅಂತ ಹೇಳ್ತೀನಿ, ಆಯಿತಾ? ಒಂದು ಚಳಿ ಆಗ್ತಿದೆ, ಚೆನ್ನಾಗಿ ಅನಿಸ್ತಿದೆ ವೆದರ್. ಆಲ್ ರೈಟ್, ಹೋಗೋಣ. ಓಕೆ ಗಾಯ್ಸ್, ಫೈನಲಿ ಇಂಡಿಪೆಂಡೆನ್ಸ್ ಹಾಲ್ ಬಂದಿದ್ದೀನಿ. ಇಲ್ಲಿ ವೆದರು ಮತ್ತು ಬಿಲ್ಡಿಂಗು ಎವ್ರಿಥಿಂಗ್ ಫೀಲ್ಸ್ ಸೋ ಎಸ್ಥೆಟಿಕ್, ಆಯಿತಾ? ತುಂಬ ಚೆನ್ನಾಗಿದೆ. ಇದೇನು ಗೊತ್ತಾ, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಹಿಸ್ಟಾರಿಕ್ ಪ್ಲೇಸಸ್ ಅಂತಾರೆ ಇಲ್ಲಿ ಯುನೈಟೆಡ್ ಸ್ಟೇಟ್ಸಲ್ಲಿ. ಮತ್ತು ಇನ್ನೊಂದು ಏನಂತಂದರೆ, ಈ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಇತ್ತಲ್ಲ, US ಕಾನ್ಸ್ಟಿಟ್ಯೂಷನ್, ಇಲ್ಲೇ ಡಿಸ್ಕಸ್ ಮತ್ತು ಸೈನ್ ಮಾಡಿದ್ದು ಅಂತ ಎಲ್ಲ, ಅದಕ್ಕೆ. ಮತ್ತು ಆನೆಸ್ಟ್ಲಿ ಸ್ಪೀಕಿಂಗ್ ಇಟ್ ಫೀಲ್ಸ್ ಸರಿಯಲ್ ಮಾತ್ರ ಈ ಥರ ಪ್ಲೇಸ್ ನೋಡಿ ರಿಯಲ್ ಲೈಫಲ್ಲಿ. ಬರೀ ನಾನು ಜಸ್ಟು ಐ ಹ್ಯಾವ್ ಸೀನ್ ದಿಸ್ ಓನ್ಲಿ ಇನ್ ವೀಡಿಯೋಸ್, ಆಯಿತಾ? ಆಮೇಲೆ ತುಂಬ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ಅಂತೂ ಸಕ್ಕತ್ತಾಗಿದೆ, ವಿಂಟೇಜ್ ಫುಲ್ಲು. ಮತ್ತು ಲೈನ್ ಇದೆ ಅಲ್ಲಿ ಒಳಗಡೆ ಹೋಗೋಕ್ಕೆ, ನನಗೇನು ಅನಿಸಲ್ಲ ನಾನು ಒಳಗೆ ಹೋಗ್ತೀನಿ ಅಂತ. ನೀವೇನಾದರೂ ಫಿಲಡೆಲ್ಫಿಯಾ ವಿಸಿಟ್ ಮಾಡಿದ್ರೆ ದಿಸ್ ಈಸ್ ಡೆಫಿನೆಟ್ಲಿ ಮಸ್ಟ್ ವಿಸಿಟ್, ಆಯಿತಾ? ತುಂಬ ಚೆನ್ನಾಗಿದೆ. ಆನೆಸ್ಟ್ಲಿ ಸ್ಪೀಕಿಂಗ್ ಏನು ಗೊತ್ತಾ, ಇಲ್ಲಿ ಬಂದ ತಕ್ಷಣ ನಾನು ಫುಲ್ ಅಟೆನ್ಷನ್ ಇದ್ರ ಮೇಲೆ ಹೋಗಿದ್ದು, ಸೀರಿಯಸ್ಲಿ. ಅಂದರೆ ಮೊದಲಿಗೆ ನೋಡ್ತಾ ಇದ್ದಾಗ ಜಸ್ಟ್ ಗ್ಲಾಸ್ ಆರ್ಟ್ ಅನಿಸ್ತು. ಆಮೇಲೆ ಹತ್ತಿರ ಹೋಗಿ ನೋಡಿದ್ರೆ, ಬಿಲೀವ್ ಇಟ್ ಆರ್ ನಾಟ್, ಒಂದೊಂದು ಪ್ಯಾನಲ್ಲೂ ಕೂಡ ಒಂದೊಂದು ಸ್ಟೋರಿ ಹೇಳ್ತಾ ಇದೆ. ಅಂದರೆ ನೀವು ಆಬ್ವಿಯಸ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಓದಬೇಕು. ಇದೆಲ್ಲ ರಿಯಲ್. ಅಂದರೆ ನಂಗೆ ತುಂಬ ಒಂಥರ ಬೇಜಾರು ಆಗ್ತಿತ್ತು ಓದುವಾಗ, ಎಲ್ಲ ಕಂಟ್ರಿಯಲ್ಲೂ ಅಂದರೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಎಷ್ಟು ಕಷ್ಟಪಟ್ಟಿರಲ್ಲ ಅಂತ. ಇವರು ಚೆನ್ನಾಗಿ ತೋರಿಸಿದ್ದಾರೆ, ಒಂದು ಡಿಫ್ರೆಂಟ್ ವೇಯಲ್ಲಿ ತೋರಿಸಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲ ಓದ್ತಾ ಇದ್ದೆ, ಚೆನ್ನಾಗಿ ಅನಿಸ್ತು. ಇನ್ನೊಂದು ಏನಂತ ಅಂದರೆ, ಇದು ಬಂದ್ಬಿಟ್ಟು ಹಿಸ್ಟ್ರಿ, ಅದು ಲಾಸ್ಟ್ ಆ್ಯಂಡ್ ಫೌಂಡ್, ಆಯಿತಾ? ಇಲ್ಲಿ ಏನು ಅಂತಂದರೆ, ಇವಾಗ ಓಲ್ಡ್ ಆಬ್ಜೆಕ್ಟ್ಸು ಮತ್ತು ಟೂಲ್ಸು, ಡೈಲಿ ಲೈಫಲ್ಲಿ ಏನೇನು ಯೂಸ್ ಮಾಡ್ತಿದ್ದ ಥಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಇದನ್ನು ನೋಡ್ತಾ ಇದ್ದರೆ ಒಂಥರ ಒಂದು 100 years ಹಿಂದೆ ಜನ ಹೇಗೆ ಬದುಕ್ತಿದ್ರು ಆ ಥರ ಎಲ್ಲ, ಒಂಥರ ಬುಕ್ಸಲ್ಲಿ ಮಾತ್ರ ನಾವು ಅಂದರೆ ಓದಿರ್ತೀವಿ. ಈ ಥರ ರಿಯಲ್ ಆಬ್ಜೆಕ್ಟ್ಸ್ ನೋಡಿದಾಗ ಸಖತ್ತು ಒಂಥರ ಖುಷಿ ಆಗುತ್ತೆ. ತುಂಬ ಇಷ್ಟ ಆಯ್ತು ಮಾತ್ರ ನನಗೆ. ಪ್ಲೀಸ್ ಒಂದು ಸತಿ ಇಲ್ಲಿಗೆ ಯಾವಾಗಾದ್ರು ಪೆನ್ಸಿಲ್ವೇನಿಯಾ ಬಂದು ಫಿಲಡೆಲ್ಫಿಯಾದಲ್ಲಿ ನೋಡಿ ಹೋಗಿ, ಒಂಥರ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನಾವು. ಇದೇನು ಅಂತಂದರೆ ಲಿಬರ್ಟಿ ಬೆಲ್, ಐ ಥಿಂಕ್ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಇದು ಫೇಮಸ್ ಲಿಬರ್ಟಿ ಬೆಲ್, US ಫ್ರೀಡಮ್ದು ಸಿಂಬಲ್ ಅಂತಲೇ ಹೇಳ್ತಾರೆ. ಇದನ್ನು ನೋಡೋಕ್ಕೆ ಎಷ್ಟು ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅಂತಂದರೆ, ಫೋಟೋದಲ್ಲಿ ಆಬ್ವಿಯಸ್ಲಿ ಜಸ್ಟಿಸ್ ಮಾಡೋಕ್ಕಾಗಲ್ಲ. ನೀವೇನೇ ಅಂದ್ರೂ ಸೆಲ್ಫ್ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ US ಬಂದರೆ ಮಾತ್ರ ಒಂದು ಸತಿ ಬಂದೋಗಿ. ಹಿಸ್ಟ್ರಿ ಇಷ್ಟ ಇಲ್ದಿದ್ರೂ ಕೂಡ ಒಂದು ಸತಿ ಬಂದಮೇಲೆ ಡೆಫಿನೆಟ್ಲಿ ನಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಎವ್ರಿ ಕಾರ್ನರ್ ಮಾತ್ರ ನಿಜವಾಗ್ಲೂ ಒಂಥರ ಸ್ಟೋರಿನೇ ಹೇಳುತ್ತೆ. ಚೆನ್ನಾಗಿದೆ ನೋಡಿ. ಓ ಮೈ ಗಾಡ್, ಇವಾಗ ನೋಡಿದೆ ನಾನು, ಆಲ್ಮೋಸ್ಟ್ ನೋಡಿದೆ. ತುಂಬ ಚೆನ್ನಾಗಿದ್ದಾರೆ. ಮೇ ಬಿ ಲಾಂಗ್ ವೀಕೆಂಡ್ ಅಲ್ಲ, ಅದಕ್ಕೆ ಅನಿಸುತ್ತೆ. ಐ ಥಿಂಕ್ ಇದು ಹೋಟೆಲ್ಲು, ಎಷ್ಟು ಚೆನ್ನಾಗಿದೆಲ್ಲ. ದಿ ಲೆಡ್ಜರ್ ಸ್ವೀಟ್ ಇನ್
ಇಂಡಿಪೆಂಡೆನ್ಸ್ ಮಾಲ್ ಅಂತ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಇನ್ನೂ ತುಂಬ ಇದೆ ಅಪ್ಪ ಅಲ್ಲಿ. ಐ ಥಿಂಕ್ ಅಲ್ಲಿಂದ ಎಂಟ್ರಿ ಇರ್ಬೋದು. ಕಲ್ತ್ಕೊಂಡು ಗೈಸ್ ಅಷ್ಟು ಪ್ರೀಟಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಚೇರ್ಸ್ ಎಲ್ಲ ಕುತ್ಕೊಳ್ಳೋದು. ಗೈಸ್ ಏನು ಗೊತ್ತಾ, ಅದು ಇಂಡಿಪೆಂಡೆನ್ಸ್ ಹಾಲ್ದು ನೋಡಿದ್ರೆ ಎಷ್ಟಾಗುತ್ತೆ ಅಷ್ಟು. ತುಂಬ ದೊಡ್ಡಕ್ಕಿದೆ, ತುಂಬ ತಿಳ್ಕೊಳ್ಳೋದಿದೆ. ಆನೆಸ್ಟ್ಲಿ ನಮಗೆ ಗೊತ್ತೇ ಇರಲ್ಲ. ನಮಗೆ ಎಷ್ಟೊಂದು ಬೇರೆ ಬೇರೆ ಸ್ಟೇಟ್ಗೆ ಹೋದ್ರೇ ಗೊತ್ತಾಗೋದು ಯಾವ ಥರ ಇರುತ್ತೆ ಅಂತ. ಆಮೇಲೆ ವೆದರ್ ಮಾತ್ರ ಎಷ್ಟು ಚೇಂಜ್ ಆಯಿತು ಅಂದರೆ, ಥ್ಯಾಂಕ್ಫುಲಿ ಅಂದರೆ ಜಾಕೆಟ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಣ, ಹೋಗೋಣ, ಲೆಟ್ಸ್ ಗೋ. ಇದೇನು ಗೊತ್ತಾ, ಇದು ಡಬಲ್ ಡೆಕ್ಕರ್ ಸೈಟ್ ಸೀಯಿಂಗ್ದು ಬಸ್ ಆಯಿತಾ. ಸಿಟಿ ಎಲ್ಲ ಫುಲ್ ತೋರಿಸುತ್ತೆ. ಎವ್ರಿ ಸಿಟಿಯಲ್ಲಿ ಹಾಪ್ ಆನ್ ಹಾಪ್ ಆಫ್ ಅಂತ ಇರುತ್ತೆ. ಅಲ್ಲಿ ಬರ್ದಿರಂಗೆ 26 ಸ್ಟಾಪ್ಸು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹಾಕಿರ್ತಾರೆ ಮ್ಯಾಪಲ್ಲಿ. ಅಂದರೆ ನಾನು ಹೋಗ್ಬೋದಿತ್ತು, ಬಟ್ ನಾನೇನು ಹೋಗಲಿಲ್ಲ. ಚೆನ್ನಾಗಿದೆ ಪ್ಲೇಸು. ನೋಡೋಣ ಏನಾದರೂ ಇದೆಯಾ ಅಂತ. ಕಾಕ್ಟೇಲ್ ಅಂತೆ, ಫಿಲ್ಲಿ ಸ್ಪೆಷಲ್ ಟೆಕೀಲಾ, ಮತ್ತು ಮೇನ್ ಲೈನ್ ಮಾರ್ಗರೀಟಾ, ಹೇ ಬೆಟ್ಸಿ, ವಾಟ್ಕಾ, ವಾಟರ್ಮೆಲನ್, ಲೆಮನ್, ಡೌನ್ ದ ಶೋರ್. ಆನೆಸ್ಟ್ಲಿ ನನಗೆ 10ನಲ್ಲಿ 1% ಇರ್ಬೋದು ಆಲ್ಕೋಹಾಲ್ ಇಷ್ಟ ಆಗ್ಬೋದು. 1% ಆನೆಸ್ಟ್ಲಿ ನನಗೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಕುಡಿದ್ರೆ, ಅಂದರೆ ಒಂಚೂರು ಕುಡಿದ್ರೂ, ಈಗ ಹುಷಾರಿಲ್ಲ ಆ ಥರ ಎಲ್ಲ ಕುಡಿತಾ ಇದ್ದಾಗೂ ಕೂಡ ತುಂಬ ತಲೆನೋವ್ತಾ ಇತ್ತು ನನಗೆ, ಮೈಗ್ರೇನ್ ಇರೋ ಕಾರಣ. ಇಷ್ಟಿದೆ, ತಿನ್ನೋಕ್ಕೂ ಇದೆ. ಗ್ರೀಕ್ ಸಲಾಡ್, ಸ್ಪೈಸಿ ಸೀಸರ್, ಟೆಂಪೂರಾ ಮಶ್ರೂಮ್, ಆಯಿಸ್ಟರ್ ಮಶ್ರೂಮ್ ಮತ್ತು 1000th ಐಲ್ಯಾಂಡ್. ಏನಾದರೂ ನೋಡೋಣ, ತೋರಿಸ್ತೀನಿ ಏನು ತೊಗೊತಿದ್ದೀನಿ. ಇದು ಹಮ್ಮಸ್ ಮತ್ತು ಪೀಟಾ ಬ್ರೆಡ್, ಕ್ಯೂಕಂಬರ್ ಮತ್ತು ಕ್ಯಾರೆಟ್. ಇದು ಇಲ್ಲಿದು ಮೂಲಂಗಿ, ರ್ಯಾಡಿಶ್. ಇಷ್ಟಿಷ್ಟೇ ಇದೆ ಪುಟಾಣಿ, ತುಂಬ ಚೆನ್ನಾಗಿರುತ್ತೆ. ತಿಂದು ಹೇಳ್ತೀನಿ ಇವಾಗ. ಎನಿವೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಸ್ವಲ್ಪನಾದ್ರು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ಲೈಕ್ ಮಾಡಿ, ಮತ್ತು ಗೊತ್ತಿರೋರಿಗೆ ಹೇಳಿ, ನನಗೆ ಸಪೋರ್ಟ್ ಮಾಡಿ. ಈಸಿ ಅಂತೂ ಅಲ್ಲ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಸಿ ಯು, ಬಾಯ್ ಬಾಯ್.